ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ರೆಡಿ ಆಗುವಂಥ ಈ ಬರ್ಫಿಗಳು ಇಡೀ ದೇಶಾದ್ಯಂತ ಅದಂತ ಸಪ್ಲೈ ಆಗ್ತವ ನೋಡ್ರಿ. ಶಹಾಬಾದ್ ಸರೌಂಡಿಗೆಲ್ಲ ಈ ರೀತಿ ಕಲ್ಲಿನ ಭೂಮಿ ನಮ್ಮ ಕಡೆ ಅದಾವ. ಫಸ್ಟ್ ಪ್ರೊಸೆಸರ್ ಏನಪ್ಪ ಅಂತ ಹೇಳಿದ್ರೆ, ನೆಲ ಖರೀದಿ ಮಾಡಿ ಅದು ಅಗಿಯೋಕೆ ಚಾಲು ಮಾಡಿದ್ರು ಅಂತ ಹೇಳಿದ್ರಿ. ಒಂದು 5 ಫೀಟ್ ಎಲ್ಲ ಈ ಬರ್ಫಿಗಳು ಬರ್ಲಕ್ಕೆ ಚಾಲು ಮಾಡ್ತಾವ್ರಿ. ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಬಹಳಷ್ಟು ದಪ್ಪನೆ ಆದಂಥ ಕಲ್ಲುಗಳು ಬರ್ತಾವ್ರಿ. ಅದಕ್ಕೆ ಏನು ಮಾಡ್ತಾರೆ, ತಮಗೆ ಬೇಕಾದಂಥ ಶೇಪಿಂಗ್ ಕಟ್ ಮಾಡಿ ಅದು ಸಪ್ಲೈ ಮಾಡ್ತಾರೆ. ಸೆಕೆಂಡ್ ಸ್ಟೇಜ್ ಬರುವಂಥ ಕಲ್ಲುಗಳು ಫಸ್ಟ್ ಸ್ಟೇಜ್ ಕಲ್ಲಿನಗಿಂತ ತೆಳ್ಳದಾದ ಕಲ್ಲುಗಳು ಇರ್ತಾವ್ರಿ. ಅವು ನಮ್ಮ ಮನೆಯೊಳಗೆ ಬರ್ಫಿಗಳು ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಅತಿ ಹೆಚ್ಚು ಯೂಸ್ ಮಾಡುವಂಥ ಯಾವ ಕಲ್ಲುಗಳು ಅಂತ ಹೇಳಿದ್ರೆ, ಸೆಕೆಂಡ್ ಸ್ಟೇಜಿಗೆ ಬಂದಿರುವಂಥ ಅಲ್ಲ, ಅವು ಫೈನಲಿ ಲಾಸ್ಟ್ ಚೇಂಜ್ ಬರ್ತಾವ. ಕಲ್ಲುಗಳು ಬಹಳಷ್ಟು ತೆಳ್ಳಗ ಇರ್ತಾವೆ. ಬೇಕಾದ್ರೆ ಕೆಲವೊಂದು ಯೂಸ್ ಮಾಡ್ಕೋತಾರೆ, ಇಲ್ಲಾಂದ್ರೆ ಅದು ಅಲ್ಲಿಗೆ ಬಿಟ್ಟು ಬೇರೆ ಕಡೆ ಅಗಿಯೋಕೆ ಚಾಲು ಮಾಡ್ತಾರೆ. ಈ ಭೂಮಿ ಒಳಗೆ ಕೆಲವೊಂದು ಹಂಗವ, ಅಂದ್ರೆ ಕೆಲವೊಂದು ನೀಲಿ ಕಲರ್ ಕಲ್ಲು ಸಿಗ್ತಾವ. ಒಂದು ಭೂಮಿ ಅಂದ್ರೆ ಕೆಲವೊಂದು ವೈಟ್ ಕಲರ್ ಕಲ್ಲು ಸಿಗ್ತಾವ, ಭೂಮಿ ಕೂಡ ಅವ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ಬರ್ಫಿ ಕಣೆ ಶಹಾಬಾದ್ ಇತ್ಯಾದಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು.